ಬೆಂಗಳೂರಿನಲ್ಲಿ ಕಿರುತೆರೆ ನಟಿ ಶ್ರುತಿಗೆ ಚಾಕು ಇರಿತವಾಗಿದೆ. ಈ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಪತಿಯಿಂದಲೇ ಶೀಲ ಶಂಕಿಸಿ ಪತ್ನಿ ಶ್ರುತಿಗೆ ಚಾಕು ಇರಿತವಾಗಿದೆ. ಕಿರುತೆರೆ ನಟಿ ಮಂಜುಳಾ ಅಲಿಯಾಸ್ ಶ್ರುತಿಗೆ ಚಾಕು ಇರಿತವಾಗಿದೆ. ಬೆಂಗಳೂರಿನ ಮುನೇಶ್ವರ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಅಮೃತಧಾರೆ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ಶ್ರುತಿ ಅಭಿನಯಿಸಿದ್ರು. ಜುಲೈ 4ರಂದು ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಅಮರೀಶ್ನನ್ನ ಪ್ರೀತಿಸಿ ಮದುವೆಯಾಗಿದ್ದಂತಹ ನಟಿ ಶ್ರುತಿ ಪ್ರೇಮ ವಿವಾಹವಾಗಿದ್ರು. ಕಳೆದ ಏಪ್ರಿಲ್ನಲ್ಲಿ ಗಂಡನಿಂದ ಶ್ರುತಿ ದೂರವಾಗಿದ್ದಾರೆ. ಪತಿ ಅಮರೇಶ್ ಜೊತೆ ಮದುವೆಯಾಗಿದ್ದಂತಹ ನಟಿ ಶ್ರುತಿ ಹಲವು ದಿನಗಳಿಂದ ದೂರ ಇರ್ತಾರೆ. 20 ವರ್ಷದ ಹಿಂದೆಯಷ್ಟೇ ಅಮರೇಶ್ ಜೊತೆ ಶ್ರುತಿ ಮದುವೆಯಾಗಿರುತ್ತೆ. ಹಲವು ದಿನಗಳಿಂದ ದೂರ ಇರ್ತಾರೆ. ಇದೀಗ ಪತ್ನಿಯ ಶೀಲ ಶಂಕಿಸಿ ಆತ ಚಾಕು ಇರಿದಿದ್ದಾನೆ ಅಂತ ತಿಳಿದು ಬರ್ತಾ ಇದೆ. ಪತಿ ಅಮರೇಶ್ ಹಾಗೆ ಪತ್ನಿ ಶ್ರುತಿ ಮಧ್ಯೆ ಮುನಿಸು ಶುರುವಾಗಿತ್ತು. ಶ್ರುತಿ ನಡವಳಿಕೆಗೆ ಅಮರೇಶ್ಗೆ ಇಷ್ಟವಾಗ್ತಿರ್ಲಿಲ್ಲ. ಹಾಗೆ ಇಬ್ಬರ ನಡುವೆ ಹೊಂದಾಣಿಕೆ ಕೂಡ ಸರಿಯಿರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಇಬ್ಬರ ನಡುವೆ ಪದೇ ಜಗಳಗಳಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಶ್ರುತಿ ನಡವಳಿಕೆ ಅಮರೇಶ್ಗೆ ಇಷ್ಟವಾಗ್ತಿರ್ಲಿಲ್ವಂತೆ. ಹಾಗಾಗಿ ಇಬ್ಬರ ನಡುವೆ ಹೊಂದಾಣಿಕೆ ಆಗ್ತಿರ್ಲಿಲ್ಲ, ಹೊಂದಾಣಿಕೆ ಸರಿ ಇರಲಿಲ್ಲ ಅಂತ ಹೇಳಲಾಗ್ತಿದೆ. ಇನ್ನು ಮದುವೆಯಾಗಿ ಇಬ್ರು ಮಕ್ಕಳು ಕೂಡ ಇದ್ದರಂತೆ. ಲೀಸ್ಗೆ ಮನೆಯನ್ನ ಪಡೆದು ಶ್ರುತಿ ಹಾಗೆ ಅಮರೇಶ್ ವಾಸವಿರ್ತಾರೆ. ಇಬ್ಬರ ನಡುವೆ ಲೀಸ್ ಹಣಕ್ಕಾಗಿ ಜಗಳ ನಡೆದಿತ್ತು ಅಂತ ಹೇಳಲಾಗ್ತಾ ಇದೆ. ಕಳೆದ ಏಪ್ರಿಲ್ನಲ್ಲಿ ಗಂಡನಿಂದ ಶ್ರುತಿ ದೂರವಾಗಿರ್ತಾರೆ. ಹೀಗಾಗಿ ಗಂಡನಿಂದ ದೂರಾಗಿ ಅಣ್ಣನ ಮನೆಯಲ್ಲಿ ಶ್ರುತಿ ವಾಸ ಮಾಡ್ತಿರ್ತಾರೆ. ಹನುಮಂತನಗರ ಠಾಣೆಗೆ ದೂರು ಕೂಡ ಶ್ರುತಿ ಕೊಟ್ಟಿರ್ತಾರೆ. ಇದಾದ ನಂತರದಲ್ಲಿ ಇಬ್ಬರ ಮಧ್ಯೆ ಸಂಧಾನ ಮಾತುಕತೆ ಎರಡೂ ಕೂಡ ಆಗಿರುತ್ತೆ. ಇಬ್ರು ಕೂಡ ಒಂದಾದ ಮರುದಿನವೇ ಅಮರೇಶ್ ಇಲ್ಲಿ ಚಾಕು ಇರಿತವಾಗಿದೆ. ಅಮರೇಶ್ ಇಂದ ಚಾಕು ಇರಿತ ಮಾಡಿರುವಂಥದ್ದು. ಮರುದಿನವೇ ಪತ್ನಿ ಶ್ರುತಿಯ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಇನ್ನು ಇಬ್ಬರಲ್ಲೂ ಕೂಡ ಸಾಮರಸ್ಯ ಮೂಡಿರಲಿಲ್ಲ. ಹಲವು ದಿನಗಳಿಂದ ಗಲಾಟೆಗಳಾಗ್ತಿತ್ತು, ಹೊಂದಾಣಿಕೆ ಸರಿ ಇರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಏಪ್ರಿಲ್ನಿಂದ ಕೂಡ ಶ್ರುತಿ ತಮ್ಮ ಮಕ್ಕಳೊಂದಿಗೆ ತಮ್ಮ ಅಣ್ಣನ ಮನೆಯಲ್ಲಿ ವಾಸವಿರ್ತಾರೆ. ಇಬ್ಬರ ನಡುವೆ ಮಾತುಕತೆಯನ್ನು ಮಾಡಿ ಹೊಂದಾಣಿಕೆ ಮಾಡುವಂತಹ ಪ್ರಯತ್ನಕ್ಕೆ ಕುಟುಂಬಸ್ಥರು ಮುಂದಾಗ್ತಾರೆ. ಇನ್ನೇನು ಹೊಂದಾಣಿಕೆಯಾಗಿ ಇಬ್ರು ಕೂಡ ಸುಗಮವಾಗಿ ಜೀವನ ಸಾಗಿಸ್ಕೊಂಡು ಹೋಗ್ತಾರೆ ಅನ್ನೋಷ್ಟರಲ್ಲಿ ಪತಿ ಅಮರೇಶ್ ಶ್ರುತಿ ಮೇಲೆ ಚಾಕು ಇರಿತ ಮಾಡಿದ್ದಾರೆ. ಆಕೆಯ ಸ್ಥಿತಿ ಸ್ವಲ್ಪ ಕೊಂಚ ಬಿಗಡಾಯಿಸಿದೆ. ಆಕೆನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ. ನೋಡೋಣ. ಸೀರಿಯಲ್ ನಟಿ ಮಂಜುಳಾಗೆ ಆಕೆ ಪತಿಯಿಂದಲೇ ಚಾಕು ಇರಿದಿರುವಂತದ್ದು. ಸದ್ಯ ಚಾಕು ಇರಿತಕ್ಕೊಳಗಾದಂತಹ ಮಂಜುಳಾ ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂತದ್ದು. ನಾನೀಗ ಶ್ರೀನಗರದಲ್ಲಿರ್ತಕ್ಕಂಥ ಆಕೆ ವಾಸವಿದ್ದಂತಹ ಮನೆ ಏನಿದೆ, ಅಪಾರ್ಟ್ಮೆಂಟ್ನ SF2 ಏನಿದೆ, ಆ ಮನೆಯಲ್ಲಿ ಆಕೆ ವಾಸವಿದ್ಲು. ಅಂದ್ರೆ 20 ವರ್ಷಗಳ ಹಿಂದೆ ಅಮರೇಶ್ರನ್ನ ಮದುವೆ ಆಗಿದ್ದಂತಹ ಮಂಜುಳಾ ಕೆಲ ವರ್ಷಗಳ ನಂತರ ಆತನಿಂದ ದೂರವಾಗಿ ಅಣ್ಣನ ಜೊತೆಯಲ್ಲಿ ಆಕೆ ವಾಸವಿದ್ಲು. ಆದ್ರೆ ಇತ್ತೀಚೆಗೆ ಅವರಿಬ್ಬರ ನಡುವೆ ರಾಜಸಂಧಾನವನ್ನ ಮಾಡಿ ಮತ್ತೆ ಅಮರೇಶ್ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತೇಳಿ ಮನೆಗೆ ಕರ್ಸ್ಕೊಂಡಿದ್ದ. 20 ವರ್ಷಗಳಿಂದ ಮದುವೆಯಾಗಿ ಇಬ್ರು ಹೆಣ್ಮಕ್ಳು ಕೂಡ ಇರುವಂತದ್ದು. ಮೊನ್ನೆ ಬಂದ ಸಂದರ್ಭದಲ್ಲಿ ಅಂದ್ರೆ 4ನೇ ತಾರೀಕು ಬೆಳಿಗ್ಗೆ 7 ಗಂಟೆಗೆ ಗಂಡ ಹೆಂಡತಿಯ ನಡುವೆ ಗಲಾಟೆ ಆಗುತ್ತೆ. ಗಲಾಟೆ ನಂತರದಲ್ಲಿ ಆಕೆಯ ಮುಖಕ್ಕೆ ಪೆಪ್ಪರ್ ಸ್ಪ್ರೇಯನ್ನ ಮಾಡಿ ಆಕೆಗೆ ಚಾಕುವಿನಿಂದ ಇರಿದಿರುವಂತದ್ದು. ಕಾಲು ಮತ್ತು ಎದೆಯ ಭಾಗಕ್ಕೆ ಅಮರೇಶ್ ಚಾಕುವಿನಿಂದ ಇರಿದ ಪರಿಣಾಮವಾಗಿ ಗಂಭೀರವಾಗಿ ಗಾಯಗೊಂಡಂತಹ ಮಂಜುಳಾ ಮತ್ತು ಅವರಿಬ್ಬರ ನಡುವೆ ನಡೀತಿದ್ದಂತಹ ಗಲಾಟೆಯನ್ನು ಇಲ್ಲ ಸ್ಥಳೀಯರೇ ಅವರಿಬ್ಬರ ಗಲಾಟೆಯನ್ನು ತಪ್ಪಿಸ್ತಾರೆ. ನಂತರದಲ್ಲಿ ಮಂಜುಳಾ ಆಟೋ ಮುಖಾಂತರವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ತೆರಳಿ ಈಗ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಗಂಡನಿಗೆ ಹೆಂಡತಿಯ ಚಲನವಲನದ ಮೇಲೆ ಒಂದಷ್ಟು ಶಂಕೆ ಇತ್ತು ಮತ್ತು ಆಕೆ ಮನೆಗೆ ಸರಿಯಾಗಿ ಬರ್ತಾ ಇರೋದಿಲ್ಲ, ಟೈಮ್ಗೆ ಕರೆಕ್ಟಾಗಿ ಮನೆಗೆ ಬರ್ತಾ ಇಲ್ಲ ಮತ್ತು ಮಕ್ಕಳನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಹೇಳಿ ಆಕೆ ಮೇಲೆ ಆರೋಪವನ್ನ ಮಾಡಿ ಪ್ರತಿ ಸಲ ಆಕೆಯ ಮೇಲೆ ಗಲಾಟೆಯನ್ನ ಕೂಡ ಅಮರೇಶ್ ಮಾಡ್ತಾ ಇದ್ದ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಮಂಜುಳಾ ಹಲವು ಬಾರಿ ದೂರನ್ನ ಕೂಡ ಕೊಟ್ಟಿರುವಂತದ್ದು. ಅದು ಕೂಡ FIR ಆಗಿದೆ. ಸದ್ಯ ಮಂಜುಳಾ ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದು ಅಮರೇಶ್ನನ್ನ ಹನುಮಂತನಗರ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಬಸವರಾಜ್ ಜೊತೆ ವಿಕಾಸ್ TV9 ಬೆಂಗಳೂರು.